ಹಾಂ, ಎಲ್ಲ ಮಕ್ಕಳು ಯುಗಾದಿ ಹಬ್ಬ ಮಾಡಿದ್ರಲ್ವೇನಪ್ಪ? ನಿಮಗೆಲ್ಲ ನಾನು ಒಂದು ವಿಶೇಷ ಸುದ್ದಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ನು ನಾನು ಆವಾಗಲೇ ಪ್ರಿಂಟ್ ಆಗ್ತಾ ಇರ್ಬೇಕಾದ್ರೆ ಏನಿದು ಅಂತ ಕೇಳ್ತಿದ್ರಿ, ಹೌದಲ್ವಾ? ಇದೇನು ಗೊತ್ತಾ, ನಾನು ಅವತ್ತೇ ನಿಮ್ಗೊಂದ್ಸಲ ಹೇಳಿದ್ದೆ ಇದ್ರ ಬಗ್ಗೆ. ಏನು ಹೇಳಿದ್ದೆ ಅಂದರೆ, ಮನುಷ್ಯರು ಸುಮಾರು 53 ವರ್ಷಗಳ ಹಿಂದೆ ಚಂದ್ರನ ಮೇಲೆ ಕಾಲಿಟ್ಟು ಓಡಾಡಿದ್ರು ಕೆಲವೊಂದು ಆಸ್ಟ್ರೋನಾಟ್ಸು, ಕನ್ನಡದಲ್ಲಿ ಅಂತಾರೆ ಅದನ್ನು ಆಸ್ಟ್ರೋನಾಟ್ಸನ್ನು, ವ್ಯೋಮಯಾತ್ರಿಗಳು, ಗಗನಯಾತ್ರಿಗಳು. ಇದಾದಮೇಲೆ 53 ವರ್ಷ ಆದಮೇಲೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ವಿಜ್ಞಾನಿಗಳು ಮತ್ತೆ ಇನ್ನೊಂದ್ಸಲ ಭೂಮಿಯಿಂದ ಮನುಷ್ಯರನ್ನ ಚಂದ್ರನಲ್ಲಿಗೆ ಕರ್ಕೊಂಡೋಗಿ ಚಂದ್ರನ ಮೇಲೆ ಗಗನಯಾತ್ರಿಗಳು ಓಡಾಡೋ ಥರ ಒಂದು ಪ್ರಾಜೆಕ್ಟನ್ನು ಮಾಡ್ತಿದ್ದಾರೆ. ಆ ಪ್ರಾಜೆಕ್ಟಲ್ಲಿ ಆರ್ಟಿಮಿಸ್ ಅಂತ ಒಂದು ರಾಕೆಟ್ ರೆಡಿ ಇದೆ, ಇಷ್ಟರಲ್ಲೇ ಹೋಗ್ತಾರೆ ಅಂತ ಹೇಳಿದ್ರಲ್ವಾ? ಅದು ಆ್ಯಕ್ಚುಲಿ ಫೆಬ್ರವರಿ ತಿಂಗಳಲ್ಲೇ ಹೋಗ್ಬೇಕಾಗಿತ್ತು. ಆದರೆ ಕೆಲವೊಂದು ಟೆಕ್ನಿಕಲ್ ಏನೋ ರಾಕೆಟಲ್ಲಿ ಏನೋ ನೈಟ್ರೋಜನ್ ಲೀಕ್ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಸರಿ ಮಾಡಬೇಕು ಅಂತಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ದಾರೆ ಯೋಜನೆನ. ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ದಾರೆ. ಮತ್ತೆ ಏಪ್ರಿಲ್ ತಿಂಗಳಲ್ಲೇನೋ ಒಂದು ಡೇಟ್ ಇಟ್ಕೊಂಡಿದ್ದಾರೆ. ಏಪ್ರಿಲ್ 1ನೇ ತಾರೀಕು 2ನೇ ತಾರೀಕು ಮತ್ತೆ ರಾಕೆಟ್ ಲಾಂಚ್ ಆಗುತ್ತೆ. 4 ಜನ ಗಗನಯಾತ್ರಿಗಳು ಈಗ ಮತ್ತೆ ಚಂದ್ರನ ಕಡೆ ಹೋಗ್ತಾ ಇದ್ದಾರೆ. ಈಗ ಆ ಯೋಜನೆಯನ್ನ ಆರ್ಟಿಮಿಸ್ 2 ಅಂತ ಹೆಸರಿಟ್ಟಿದ್ದಾರೆ. ಆರ್ಟಿಮಿಸ್ 3 ನೆಕ್ಸ್ಟ್ 2027 ಅಥವಾ 28ನೇ ಇಸ್ವಿಗೆ ಮತ್ತೆ ಹೋಗಿ ಹಿಡಿತಾರೆ. ಈಗಿನ ಒಂದು ರಾಕೆಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಗಗನಯಾತ್ರಿಗಳು ಇಲ್ಲಿಂದ ಹೋಗಿ ಚಂದ್ರನನ್ನ ಸುತ್ತಾಕೊಂಡು ವಾಪಸ್ ಬರ್ತಾರೆ ಭೂಮಿಗೆ. ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ತುಂಬಾ ದೂರ ಗಗನಯಾನ ಮಾಡ್ಬೇಕಾಗ್ತದೆ. ಏನಾದ್ರೂ ಒಂದ್ ವೇಳೆ ರಾಕೆಟ್ ಇಳಿಬೇಕಾದ್ರೆ ತೊಂದ್ರೆ ಆದ್ರೆ, ಅಲ್ಲೇನಾದ್ರೂ ರೇಂಜ್ ಕೆಟ್ಟೋದ್ರೆ, ಚಂದ್ರ ಭೂಮಿಯಿಂದ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ನೆನಪಿದ್ಯಾ? ಭೂಮಿಯಿಂದ ಚಂದ್ರನಿಗೆ ಇರ್ತಕ್ಕಂಥ ದೂರ ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ದೆ? 3,84,400 ಕಿಲೋಮೀಟರ್ ಆವರೇಜ್ ಇದು. ಅಂದ್ರೆ ಸರಾಸರಿ ದೂರ ಭೂಮಿಯಿಂದ ಚಂದ್ರನಿಗಿರ್ತಕ್ಕಂಥ ಸರಾಸರಿ ದೂರ 3,84,400 ಕಿಲೋಮೀಟರ್. ಅಷ್ಟು ದೂರದಲ್ಲಿ ಏನಾದರೂ ರಾಕೆಟ್ ಕೆಟ್ಟೋದ್ರೆ ಇಲ್ಲಿಂದ ಹೋಗಿ ರಿಪೇರಿ ಮಾಡ್ಕೊಳಕ್ ಆಗಲ್ಲ ಒಂದ್ಸಲಿ ಹೋದ್ರೆ. ಮತ್ತೆ ಅದು ಎಷ್ಟೋ ಸಲ ಗಗನಯಾತ್ರಿಗಳು ಪ್ರಾಣನೇ ಹೋಗ್ಬಿಡುತ್ತೆ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ರಾಕೆಟ್ ಬ್ಲಾಸ್ಟ್ ಆಗ್ಬೋದು, ಇನ್ನೇನು ಆಗ್ಬೋದು. ಉದಾಹರಣೆಗೆ ಕಲ್ಪನಾ ಚಾವ್ಲಾ ಅಂತಕ್ಕಂಥ ಗಗನಯಾತ್ರಿ ಈ ಥರ ಆಗಿತ್ತು ಅಂತ ನಾನು ನಿಮ್ಗೆ ಹೇಳಿದ್ದೆ. ಎಲ್ಲ ಹೋಗಿ ಬಾಹ್ಯಾಕಾಶದಲ್ಲಿ ಎಲ್ಲ ಪ್ರಯೋಗಗಳನ್ನ ಮಾಡಿಕೊಂಡು ವಾಪಸ್ ಭೂಮಿಗೆ ಬರಬೇಕಾದ್ರೆ ಏನೋ ಒಂದು ಟೆಕ್ನಿಕಲ್ ಸಮಸ್ಯೆ ಆಗಿ ರಾಕೆಟ್ ಬ್ಲಾಸ್ಟ್ ಆಗಿ ಕಲ್ಪನಾ ಚಾವ್ಲಾ ಮತ್ತೆ ಅವ್ರ ಜೊತೆ ಇದ್ದಂಥ ಇನ್ನೂ 6-7 ಜನ ಗಗನಯಾತ್ರಿಗಳು ಸತ್ತೋಗ್ಬಿಟ್ಟಿದ್ರು ಅಂತ ಆ ಥರ ಘಟನೆಗಳು ಆಗ ಸಾಧ್ಯತೆ ಇರ್ತವೆ ಅನ್ನೋ ಕಾರಣಕ್ಕೆ ಇದನ್ನ 2 ಹಂತದಲ್ಲಿ ಆರ್ಟಿಮಿಸ್ ಅನ್ನ ಕೈಗೊಳ್ತಾ ಇದ್ದಾರೆ. ಒಂದ್ಸಲ ಫಸ್ಟ್ ರಾಕೆಟ್ ಅಲ್ಲಿ ಹೋಗಿ ಚಂದ್ರನನ್ನ ಸುತ್ತಾಕೊಂಡು ವಾಪಸ್ ಭೂಮಿಗೆ ಬರೋದು. ಅವಾಗ ಆ ರಾಕೆಟ್ ಸಾಫ್ಟ್ವೇರು ಅಲ್ಲಿರ್ತಕ್ಕಂಥ ಅದಕ್ಕೆ ರೆಡಿ ಮಾಡಿರ್ತಕ್ಕಂಥ ಸಾಫ್ಟ್ವೇರು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಪ್ರಯೋಗಕ್ಕೆ ಈ ಸಲ 4ನೇ ಜನ ಹೋಗ್ತಿದ್ದಾರೆ. ಮುಂದಿನ ಸಲಕ್ಕೆ ಹೋಗಿ ಡೈರೆಕ್ಟ್ ಆಗಿ ಚಂದ್ರನ ಮೇಲೆ ಇಳಿದು ವಿಜ್ಞಾನಿಗಳು ಓಡಾಡ್ತಾರೆ ಅಂತ ಒಂದು ಸುದ್ದಿ. ಇದು ನಾನು ತಿಳ್ಕೊಂಡಿದ್ರಲ್ಲಿ ನಾಸಾದವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಒಂದು ಅವಕಾಶವನ್ನ ನಮ್ಮ ಎಲ್ಲರನ್ನು ಭೂಮಿ ಜಗತ್ತಿನ ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋ ತರ ಮಾಡಬೇಕು ಅನ್ನೋಂತಂದ್ಬಿಟ್ಟು ಎಲ್ಲರೂ ಕೂಡ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ನಿಮ್ಮ ಹೆಸರುಗಳನ್ನ ಅವರು ಒಂದು ಮೆಮೊರಿ ಕಾರ್ಡ್ ತರ ಒಂದು ಹಾರ್ಡ್ ಡ್ರೈವ್ ಅಲ್ಲಿ ನಮ್ಮ ಹೆಸರುಗಳನ್ನ ಅದರಲ್ಲಿ ಸೇವ್ ಮಾಡ್ಕೊಳ್ತಾರೆ. ಸೇವ್ ಮಾಡ್ಕೊಂಡು ಆ ಮೆಮೊರಿ ಕಾರ್ಡ್ ಅನ್ನ ತಗೊಂಡು ಹೋಗ್ತಾರೆ ಈ ವಿಜ್ಞಾನಿಗಳ ಜೊತೆಗೆ. ನಮ್ಮ ಜೊತೆಗೆ ನಾವು ನಮ್ಮ ಹೆಸರನ್ನ ಅವರ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಮ ಹೆಸರು ಕೂಡ, ನಾವು ಹೋಗಕ್ಕಾಗದೇ ಇದ್ರೂ ಕೂಡ ನಮ್ಮ ಹೆಸರನ್ನು ತಗೊಂಡು ಚಂದ್ರನಲ್ಲಿಗೆ ಹೋಗ್ತದೆ. ಅದು ಎಷ್ಟು ದೂರ ರಾಕೆಟ್ ಹೋಗ್ತದೆ ಅಂತಂದ್ರೆ 6,85,000 ಮೈಲಿ. ಇದನ್ನ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳಿದ್ರೆ ಹೆಚ್ಚು ಕಡಿಮೆ 11 ಲಕ್ಷಕ್ಕಿಂತ ಜಾಸ್ತಿ ಕಿಲೋಮೀಟರ್ ಆಗುತ್ತೆ. 11 ಲಕ್ಷ ಕಿಲೋಮೀಟರ್ ನಮ್ಮ ಕೈಲಿ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಅಷ್ಟು ದೂರ ಈ ರಾಕೆಟ್ ಹೋಗಿ ಬರುತ್ತೆ. ಮತ್ತೆ ನಮ್ಮ ಹೆಸರುಗಳು ಈ ವಿಜ್ಞಾನಿಗಳ ಜೊತೆಲೇ ಹೋಗಿ ಚಂದ್ರನನ್ನ ಸುತ್ತಾಕೊಂಡು ಬರ್ತವೆ. ಹಾಗಾಗಿ ಇದೊಂದು ತುಂಬಾ ಎಮೋಷನಲ್ ಆದಂತ ವಿಚಾರ ಇದು. ಹಾಗಾಗಿ ನಾನು ನನ್ನ ಶಾಲೆಯ ಎಲ್ಲಾ ಮಕ್ಕಳ ಹೆಸರುಗಳನ್ನು ಕೂಡ ಈ ಆರ್ಟಿಮಿಸ್ 2 ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಅಮೆರಿಕದ ನಾಸಾದ ಗಗನಯಾತ್ರಿಗಳ ಜೊತೆಗೆ ನಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ನಾವು ನಮ್ಮ ಶಾಲೆಯ ಎಲ್ಲ ಮಕ್ಕಳು, ನಮ್ಮ ಮೇಡಮ್ ಅವ್ರ ಮಕ್ಕಳು, ನನ್ನ ಮಗ, ಇಷ್ಟು ಜನರ ಹೆಸರನ್ನ ನಾನು ಇದರಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ. ಇದರ ಅರ್ಥ ನೀವು ಕೂಡ ಡಿಜಿಟಲಿ ಕೂಡ ನೀವು ಕೂಡ ಚಂದ್ರನನ್ನ ಪ್ರಯಾಣ ಮಾಡ್ತಿದ್ದೀರಾ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ವೆಬ್ಸೈಟ್ ಅಲ್ಲಿ. ನಾನು ಎಲ್ಲರ ಸರ್ಟಿಫಿಕೇಟ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸರಿಯಾಗಿ ಅದು ನೆಟ್ವರ್ಕ್ ಇಲ್ಲದೆ ಡೌನ್ಲೋಡ್ ಮಾಡಿ ಇಲ್ಲದೆ ಇರೋದ್ರಿಂದ ಈ ಸದ್ಯಕ್ಕೆ ಒಂದು 3 ಜನ ಪ್ರಿಂಟ್ ಹಾಕಿದ್ದೀನಿ. ಎಲ್ಲರಿಗೂ ಪ್ರಿಂಟ್ ಹಾಕಿ ನಿಮ್ಗೆ ಒಂದು ಕೊಡ್ತೀನಿ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ,
ಇದು ಹರ್ಷವರ್ಧನ ಪಿ ಎನ್, ನಮ್ಮ ಹೆಸರನ್ನು ಹನುಮಂತರಾಜು ಹೆಚ್ಚು, ಇವನ್ನ ಈ ತರ ನಿಮ್ಮ ಹೆಸರುಗಳನ್ನ ಇದರಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ. ರಿಜಿಸ್ಟರ್ ಮಾಡಿದಾಗ ಇದು ಈ ಆರ್ಟಿಮಿಸ್ 2 ಇಲ್ಲಿ ಎಲ್ಲ ಸಿಂಬಲ್ ಇದೆ, ಭೂಮಿಯಿಂದ ಚಂದ್ರನಿಗೆ ಹೋಗಿ ಚಂದ್ರನಿಂದ ಭೂಮಿಗೆ ಮತ್ತೆ ವಾಪಸ್ ಬರುತ್ತೆ. ಅದರ ಅರ್ಥ ಏನು, ನಮ್ಮ ಇದು ಕೂಡ ಚಂದ್ರನವರೆಗೂ ನಮ್ಮ ಹೆಸರುಗಳು ಕೂಡ ವಿಜ್ಞಾನಿಗಳು ತಗೊಂಡೋಗಿ ವಾಪಸ್ಸು ತಗೊಂಡ್ಬರ್ತಾರೆ. ಇದರ ಅರ್ಥ ಏನು, ನಾವು ಕೂಡ ಡಿಜಿಟಲಿ ಪ್ರಯಾಣ ಮಾಡ್ತಿದ್ದೀವಿ ಚಂದ್ರನಲ್ಲಿ ಅಂತ ಅರ್ಥ. ಇದೊಂದು ಎಷ್ಟೊಂದು ವಿಶೇಷವಾದ ಘಟನೆ ಅಲ್ವಾ ಇದು ಕೇಳೋದಕ್ಕೇನೆ ಖುಷಿ ಆಗ್ತಿದೆ, ಥ್ರಿಲ್ಲಿಂಗ್ ಅನ್ನಿಸ್ತಿದೆ. ಹಾಗಾಗಿ ನಮ್ಮ ಶಾಲೆಯ ಪ್ರತಿಯೊಂದು ಮಗುವಿನ ಹೆಸರನ್ನು ಕೂಡ ನಾನು ಈ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ. ಈ ವಿಚಾರವನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು, ಮಾಡಿದೆ. ಇದಾದ್ಮೇಲೆ ಇದನ್ನ ನಾನು ಕೊಡ್ತೀನಿ. ಇದ್ರ ಜೊತೆಗೆ ನಿಮ್ಗೊಂದು ಪ್ರಿಂಟ್ ಹಾಕೋ ಕೊಡ್ತೀನಿ, ಮತ್ತೆ ನಿಮ್ಮ ಸ್ಕೂಲಿನ ವಾಟ್ಸಪ್ ಗ್ರೂಪ್ಗೆ ಕೂಡ ಎಲ್ಲ ಮಕ್ಕಳ ಇದನ್ನ ಶೇರ್ ಮಾಡ್ತೀನಿ. ನಿಮ್ಗೆ ಬೇಕಾಗಿರೋವನ್ನ ನಿಮ್ಮ ಲಿಟ್ಟಿರ್ಲಿ ಸದ್ಯಕ್ಕೆ ನಿಮ್ಮ ಇವನ್ನ ಇಟ್ಕೊಳ್ಳಿ. ಇದು ಮುಂದೆ ಕೂಡ ನಿಮ್ಮ ನನ್ನ ಹೆಸರು ಚಂದ್ರನಲ್ಲಿ ಕೂಡ ಹೋಗಿ ಬಂದಿದೆ ಅಂತಂದ್ಬಿಟ್ಟು ನೀವು ಆ ನೆನಪಿಗೋಸ್ಕರ ಇವನ್ನ ಬಚ್ಚಿಟ್ಕೊಳ್ಳಿ. ಇದ್ರ ಜೊತೆ